ನಮಸ್ಕಾರ ಎಲ್ಲರಿಗೂ. ಶ್ರೀವಾರಿ ನಾಲೆಜ್ ಚಾನೆಲ್ಗೆ ಸ್ವಾಗತ. ನೋಡ್ತಾ ಇದ್ದೀರಾ, ಭಾಗವತದ ಮುಂದುವರೆದ ಭಾಗ ಬರ್ತಾ ಇದೆ, ಕೇಳಿಸ್ಕೊಳ್ಳಿ. ಕೃಷ್ಣ ಪರಂಧಾಮಕ್ಕೆ ಹೊರಟ. ಪಾಂಡವರು ಯುದ್ಧದಲ್ಲಿ ಜಯ ಗಳಿಸಿದ್ರು ಅನ್ನೋದಕ್ಕಿಂತ ಕೃಷ್ಣ ಅವ್ರ ಪಕ್ಕದಲ್ಲೇ ಇದ್ದು ಅವರಿಗೆ ಜಯವನ್ನು ತಂದುಕೊಟ್ಟ. ಇನ್ನು ಅವನು ದ್ವಾರಕೆಗೆ ಹೋಗುವಂಥ ಸಮಯ ಬಂತು. ಕುಂತಿಗೆ ನಮಸ್ಕಾರ ಮಾಡಿ ಹೇಳ್ದ, ಅತ್ತೆ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ. ಆಗ ಕುಂತಿ ಹೇಳಿದ್ಲು, ಅಪ್ಪ ನಿನ್ನೆ ನಾನು ಏನಂತ ಹೇಳಿ, ನೀನು ಯಾರು ಅಂತ ನಂಗೆ ಗೊತ್ತಾಗೋಗಿ ಬಹಳ ದಿವಸನೇ ಆಗೋಗಿದೆ. ನೀನು ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಕಾಪಾಡಿದೆ, ನಿನ್ನ ಕಣ್ರೆಪ್ಪೆ ಹಾಗೆ ಕಾಪಾಡಿದೆ. ಕಡೆಗೂ ನಮಗೆ ನನ್ನ ಮಕ್ಕಳಿಗೆ ಯುದ್ಧದಲ್ಲಿ ಜಯ ಕೊಡಿಸಿ, ರಾಜ್ಯ ಕೊಡಿಸಿ ಎಲ್ಲ ಮಾಡಿ ನೀನು ಹೋಗ್ತಾ ಇದೆಯಾ. ನಿನ್ನನ್ನು ನಾನು ಒಂದೇ ಬೇಡ್ಕೊಳ್ಳೋದು, ನೀ ನನಗೊಂದು ವರ ಕೊಡಬೇಕು ಅಂತ. ಏನು ಕೇಳು ಅಂತ ಕುಂತಿಗೆ ಹೇಳಿದ ಕೃಷ್ಣ. ನನಗೆ ಯಾವಾಗಲೂ ಕಷ್ಟಗಳ ಸುರಿಮಳೆನೇ ಇರಬೇಕು, ವಿಪತ್ತೇ ಇರಬೇಕು. ಯಾಕೆ ಹಿಂಗೆ ಕೇಳ್ತಿದ್ಯಾ, ಸಾಲದ ಇಷ್ಟು ವಿಪತ್ತನ್ನು ನೀನು ಪಟ್ಟಿದ್ದು ಅಂತ. ಆಗ ಕುಂತಿ ಹೇಳ್ತಾಳೆ, ಸುಖ ಬಂದುಬಿಟ್ರೆ ಯಾರೂ ದೇವರನ್ನ ಜ್ಞಾಪಿಸ್ಕೊಳ್ಳಲ್ಲ. ನಾನು ಸುಖವಾಗಿಟ್ಟಿದ್ಯಾ ಅಂತ ಹೇಳಿಬಿಟ್ಟು ಒಂದು ಹಣ್ಣೋ ಕಾಯೋ ನೀರೋ ಏನೋ ಕೊಟ್ಬಿಡ್ತಾರೆ. ಆದರೆ ಕಷ್ಟ ಬಂದಾಗ ದೇವ್ರನ್ನ ಕಾಡಿ ಬೇಡಿ ದೇವ್ರ ಮುಂದೆನೇ ಇರ್ತಾರೆ, ಅರೆಗಳಿಗೆ ಬಿಟ್ಟಿರಲ್ಲ. ಅದಕ್ಕೋಸ್ಕರ ನಂಗೆ ಯಾವಾಗಲೂ ಕಷ್ಟನೇ ಇರಲಿ ಅಂತ. ಹೀಗೆ ಯಾರು ಕೃಷ್ಣನ ಸಹಾಯನ, ಕೃಷ್ಣನ ನೋಡಿರ್ತಾರೋ ಅವರು ಎಂದಿಗೂ ಮರೆಯಲ್ಲ. ಕೃಷ್ಣ ಪರಂಧಾಮಕ್ಕೆ ಹೊರಟ ಅಂತ ಪಾಂಡವರಿಗೆ ದುಃಖನೂ ಆಯಿತು. ಧರ್ಮರಾಜ ಅರ್ಜುನಂಗೆ ಹೇಳ್ದ, ಕೃಷ್ಣನ ಬಿಟ್ಟು ಬಾ ಅಂತ. ಎಲ್ಲಿ ತನಕ ಬಿಟ್ಟ, ಹೇಗೆ ಬಿಟ್ಟ ಅನ್ನೋದು ಇನ್ನೂ ಯಾರಿಗೂ ಗೊತ್ತಿಲ್ಲ. ಕೆಲವೊಂದು ಕಥೆಯಲ್ಲಿ ಕೃಷ್ಣ ದಣಿ ವಾರಿಸ್ಕೊಳ್ಳೋಕ್ಕೆ ಮಲ್ಕೊಂಡಿದ್ದ, ಯಾದವರೆಲ್ಲ ಸತ್ತೋದ್ರು, ದಣಿ ವಾರಿಸ್ಕೊಳ್ಳೋಕ್ಕೆ ಮಲ್ಕೊಂಡಿದ್ದ. ಆಗ ಹಿಂದಿನ ಜನ್ಮದ ವಾಲಿ ಈಗ ಬೇಡ ಆಗಿ ಬಂದು ಕೃಷ್ಣನ ಕೊಂದುಬಿಟ್ಟ, ಕೃಷ್ಣ ಸತ್ತೋದ ಅಂತ. ಆದರೆ ಕೆಲವೊಂದು ಕಥೆಯಲ್ಲಿ ಅದು ಸುಳ್ಳು ಅಂತಲೂ ಹೇಳಿದೆ. ಪರಮಾತ್ಮ ಹುಟ್ಟೋದು ಇಲ್ಲ, ಇನ್ನು ಸಾಯೋದೆಲ್ಲಿ, ಅವನು ನಿತ್ಯ ನಿರಂತರ. ಹೀಗೆ ಏನಾದರೂ ಇರಲಿ, ಕತೆ ಯಾವುದಾದ್ರೂ ಇರಲಿ, ನಮಗೆ ದೇವರು ಯಾವಾಗಲೂ ಇದ್ದಾನೆ, ಜನ್ಮ ಜನ್ಮಾಂತರದಲ್ಲೂ ಅವನು ನಮ್ಮನ್ನು ರಕ್ಷಿಸ್ತಾನೆ ಅನ್ನೋ ಒಂದು ಭಾವನೆಯಲ್ಲೇ ಇರೋಣ. ನಾವು ಅದನ್ನೆಲ್ಲ ನಾವು ತಿಳ್ಕೊಂಡು ಅಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕೋದು ಬೇಡ. ಕೃಷ್ಣ ಹೊರಟೋದ, ಅರ್ಜುನ ಅವನನ್ನು ಬಿಡಕ್ಕೆ ಹೋದ. ಈ ಕಡೆ ಪಾಂಡವರು ಕೂಡ ಹೆಚ್ಚು ಕಡಿಮೆ ಅವ್ರಿಗೂ ಯಾವುದ್ರಲ್ಲೂ ಏನೂ ಇಂಟ್ರೆಸ್ಟ್ ಇರಲಿಲ್ಲ. ಒಬ್ಬೊಬ್ಬರೇ ಅವರು ಕೂಡ ಹೊರಟರು. ಅದನ್ನು ಹಿಂದೆಯೇ ಹೇಳ್ತೀನಿ. ಕಡೆಗೆ ಪಾಂಡವ ವಂಶದ ರಾಜ ಆಗಿ ಉಳಿದಿದ್ದು ಉತ್ತರೆಯ ಮಗ ಪರೀಕ್ಷಿತ. ಅಲ್ಲಿಂದಾನೇ ಭಾಗವತ ಶುರುವಾಯಿತು ಅಂತಲೂ ಹೇಳ್ಬೋದು. ಪರೀಕ್ಷಿತ ಭಾಳ ಧರ್ಮನಿಷ್ಠ ರಾಜ. ಇರಾವತಿ ಅನ್ನೋ ಕನ್ಯೆನ ಮದುವೆ ಮಾಡಿಕೊಂಡು ಭಾಳ ಚೆನ್ನಾಗಿ ರಾಜ್ಯಭಾರ ಮಾಡ್ತಾಯಿದ್ದ. ಅವನಿಗೆ ಒಂದೇ ಒಂದು ಇಷ್ಟ ಅಂತ ಹೇಳಿದ್ರೆ ಬೇಟೆ ಆಡೋದು. ಬೇಟೆ ಆಡೋಕ್ಕೆ ಹೊರಟ್ರೆ ಅವನು ತನ್ನನ್ನು ತಾನೇ ಮರೆತು ಬಿಡ್ತಿದ್ದ. ಪರೀಕ್ಷಿತನಿಗೆ 4 ಜನ ಮಕ್ಕಳು. ಜನಮೇಜಯ ಅತ್ಯಂತ ಪ್ರಿಯವಾದಂಥ ಮಗ. ಬೇಟೆ ಆಡೋಕ್ಕೆ ಹೊರಟ, ಭಾಳ ದಣಿವಾಯಿತು. ಒಂದು ದಿವಸ ಕಾಡಲ್ಲಿ ಸುಸ್ತಾಗ್ಬಿಟ್ಟ. ಹಾಗೆ ನೀರನ್ನು ಹುಡ್ಕೊಂಡು ಬಂದಿದ್ದು ಅವನು ಶಮೀಕ ಋಷಿಗಳ ಆಶ್ರಮಕ್ಕೆ. ಎಷ್ಟೊತ್ತು ನಿಂತ್ಕೊಂಡು ಶಮೀಕ ಋಷಿಗಳ ಮುಂದೆ, ಕಣ್ಬಿಡಿ ಮಹರ್ಷಿಗಳೇ, ನಂಗೆ ನೀರು ಬೇಕು, ದಣಿವಾಗಿದೆ, ಬಾಯಾರಿಕೆ ಆಗಿದೆ ಅಂತ ಎಷ್ಟು ಕೂಗಿದ್ರೂ ಅವ್ರಿಗೆ ಎಚ್ಚರ ಆಗಲ್ಲ. ಯಾಕಂದರೆ ಅವರು ತಪಸ್ಸಿನಲ್ಲಿ ನಿರಂತರವಾಗಿರ್ತಾರೆ. ಕಡೆಗೆ ಪರೀಕ್ಷಿತ ಮಹಾರಾಜನಿಗೆ ಕೋಪ ಬಂದು ಅಲ್ಲೇ ಬಿದ್ದಿದ್ದ ಒಂದು ಸತ್ತ ಹಾವನ್ನು ಅವ್ರ ಕೊರಳಿಗೆ ಹಾಕಿಬಿಟ್ಟ. ಇದನ್ನು ಅಲ್ಲಿ ಆಡ್ತಾ ಇದ್ದ ಮುನಿಕುಮಾರ ಓಡಿ ಬಂದು ಶಮೀಕ ಋಷಿಗಳ ಮಗ ಶೃಂಗಿಗೆ ಹೇಳಿಬಿಟ್ಟ. ಶೃಂಗಿಗೆ ಕೋಪ ಬಂದು ಶಾಪ ಕೊಟ್ಟ, ಇನ್ನು 1 ವಾರದಲ್ಲಿ ನೀನು ತಕ್ಷಕನಿಂದನೇ ಕಚ್ಚಲ್ಪಟ್ಟು ಮರಣ ಹೊಂದು ಅಂತ. ಇದು ಪರೀಕ್ಷಿತನಿಗೆ ಗೊತ್ತಾಗಲೇ ಇಲ್ಲ. ಆದರೆ ತಕ್ಷಣ ಎಚ್ಚರ ಆಗಿದ್ದು ಶಮೀಕ ಋಷಿಗಳಿಗೆ. ಎಂಥ ಕೆಲಸ ಮಾಡಿಬಿಟ್ಟೆ, ಕಡೆಯ ಪಾಂಡವ ವಂಶದ ರಾಜ, ಇದು ಅವನಿಗೆ ಗೊತ್ತಾಗಲೇಬೇಕು. ನಾವೆಲ್ಲ ಹೋಗಿ ಇದನ್ನು ಹೇಳೋಣ, ಅವನಿಗೆ ಏನಾದರೂ ಮಾಡೋಕ್ಕಾಗತ್ತಾ ನೋಡೋಣ.
ಈ ಶಾಪ ವಾಪಸ್ ತಗೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಪರೀಕ್ಷಿತ ಮಹಾರಾಜ್ ಹತ್ರ ಎಲ್ಲರೂ ಬರ್ತಾರೆ. ಏನು ಹೇಳ್ತಾರೆ, ಅದಕ್ಕೆ ಪರೀಕ್ಷಿತ ಮಹಾರಾಜ ಏನು ಉಪಾಯ ಮಾಡ್ತಾನೆ, ಭಾಗವತ ಹೇಗೆ ಶುರುವಾಯಿತು ಅಂತೆಲ್ಲ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ತಪ್ಪದೆ ಶ್ರೀವಾರಿ ನಾಲೆಡ್ಜ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ನಿರಂತರವಾಗಿ. ಈ ಪರಮ ಪೂಜ್ಯ ಭಾಗವತನ ಹೇಳುವಂಥ ಕೇಳುವಂಥ ಭಾಗ್ಯ ನನಗೂ ನಿಮಗೂ ಬರಲಿ. ಧನ್ಯವಾದಗಳು.